ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೂ ನಿನ್ನ ಯಾಕೆ ಇವ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ನನಗೊಂದು ಗೊತ್ತಾಗ್ತಿಲ್ಲ ಚಿರು. ರೀ, ನೀವಾದ್ರೂ ಅವನ ಕೇಳಿ, ಅವನ್ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾನೆ? ಲೋ ಚಿರು, ಮಾತಾಡೋ, ಏನೋ ಇದು? ಅಪ್ಪ, ಅದು ನನಗಂತೂ ಏನು ಗೊತ್ತಾಗ್ತಿಲ್ಲಪ್ಪ. ನಾವೆಲ್ಲರೂ ಹೋಟ್ಲಲ್ಲಿದ್ವಿ, ಪೊಲೀಸ್ನವ್ರು ಬಂದರು. ನೀನು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಕೊಲೆ ಬೆದರಿಕೆ ಹಾಕಿದೀಯ ಅಂತ ಹೇಳಿ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ರು. ಅಲ್ವೋ ಚಿರು, ಅವ್ರು ಆರೋಪ ಮಾಡಿದ್ರು ಅಂತ ನೀನ್ ತಪ್ಪು ಮಾಡದೇ ಇದ್ರು ಒಪ್ಕೊಂಡ್ಬಿಟ್ಯಾ ಅಲ್ವೋ? ನೀನ್ ವಾದ ಮಾಡ್ಬೇಕಾಗಿತ್ತು, ನಾನ್ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಹೇಳ್ಬೇಕಾಗಿತ್ತು. ಇಲ್ಲ ಕಣೋ, ಇದ್ರಲ್ಲಿ ಏನೋ ಮಸ್ಲತ್ತಿದೆ. ಇದ್ರಲ್ಲಿ ಯಾರ್ದೋ ಕೈವಾಡ ಇದೆ. ಸರ್, ಏನ್ ಸರ್ ಇದೆಲ್ಲ? ನನ್ ಮಗ ತಪ್ಪು ಮಾಡ್ತಾನ? ಸಾಧ್ಯನೇ ಇಲ್ಲ ಸರ್. ನನ್ ಮಗನ್ ಬಗ್ಗೆ ನಿಮಗ್ ಗೊತ್ತಿಲ್ಲ ಸರ್? ಯಾರು ಸರ್ ನಿಮಗ್ ಕಂಪ್ಲೇಂಟ್ ಕೊಟ್ಟಿದ್ದು? ನೋಡಿ, ಯಾರು ಕೊಲೆ ಬೆದರಿಕೆ ಹಾಕಿಸ್ಕೊಂಡಿದ್ರೋ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 1000 ಜನ ಬಂದು ನನ್ ಮಗನ್ ಬಗ್ಗೆ 1000 ಸುಳ್ಳು ಹೇಳ್ತಾರೆ. ಅದನ್ನ ನೀವು ನಂಬಿಡ್ತೀರಾ ಸರ್? ನನ್ ಮಗನ್ ಬೆಳವಣಿಗೆನ ಸಹಿಸ್ಕೊಳಕ್ ಆಗದೆ ಇರೋರು ಯಾರೋ ಈ ತರ ಕೆಲಸ ಮಾಡಿದ್ದಾರೆ ಸರ್. ಸರ್ ನೋಡಿ, ನನ್ ಮಗ ಯಾವ ತಪ್ಪು ಮಾಡಿಲ್ಲ ಸರ್. ಪ್ಲೀಸ್ ಅವನ ಬಿಟ್ಬಿಡಿ. ಕೂಲ್ ಮೇಡಮ್, ಕೂಲ್. ಒಬ್ಬ ತಾಯಿ ಫೀಲ್ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಈಗ ಫೀಲ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಮಗ ತಪ್ಪು ಮಾಡ್ತಾ ಇದ್ದಾನೆ ಅಂತ 6th ಸೆನ್ಸ್ ಹೇಳುತ್ತೆ, ಗೊತ್ತಾ? ಅವಾಗ್ಲೇ ನೀವು ಅವನನ್ನ ಕಂಟ್ರೋಲ್ ಮಾಡಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಸರ್, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ನನ್ ಮಗ ಈ ವಿಷಯದಲ್ಲಿ ತಪ್ಪು ಹೆಜ್ಜೆ ಇಟ್ಟಿದ್ದಾನೆ ಅಂತ ನನ್ಗೆ ಯಾವತ್ತೂ ಅನ್ಸೇ ಇಲ್ಲ. ಯಾಕಂದ್ರೆ ಅವ್ನ್ ತಪ್ಪು ಹೆಜ್ಜೆ ಇಟ್ಟೋನೇ ಅಲ್ಲ. ಪ್ರಜ್ಜು, 1 ನಿಮಿಷ ಇರು, ನಾನು ಮಾತಾಡ್ತೀನಿ. ಅಲ್ಲ ಸರ್, ನನ್ನ ಮಗ ತಪ್ಪು ಮಾಡಿರೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ನೋಡಿ, ಮೇಲ್ನೋಟಕ್ಕೆ ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಸಾಬೀತಾಗಿದೆ.